ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಅದ್ರಲ್ಲಿ ಗಾಬರಿ ಆಗೋದು ಏನೂ ಇಲ್ಲ. ಯೂಶಲಿ ಫುಡ್ ಪಾಯ್ಸನಿಂಗ್ ಆದರೆ ಹೀಗಾಗುತ್ತೆ. ಲಾಸ್ಟ್ ಟೈಮ್ ಚಿಕ್ಕಮಗಳೂರು ಹೋದಾಗಲೂ ಹೀಗೆ ಆಗಿತ್ತು. ಹಾಂ ಕರೆಕ್ಟು. ಅದೇನೋ ಹೊಸ ಥರ ಫುಡ್ ಟ್ರೈ ಮಾಡೋಕ್ಕೆ ಹೋಗಿ ಹೊಟ್ಟೆ ಅಪ್ಸೆಟ್ ಆಗಿದೆ ಅಷ್ಟೆ, ಇನ್ನೇನಿಲ್ಲ. ಅಕ್ಕಂಗೆ ಯಾವತ್ತೂ ಹೀಗಾಗೇ ಇರಲಿಲ್ಲ. ಇವತ್ತು ಯಾಕೆ ಹೀಗೆ ಆಡ್ತಿದ್ದಾಳೆ? ಕರ್ಣ ಸರು ಹೇಳಿದಕ್ಕೆಲ್ಲ ತಲೆ ಆಡ್ತಿರೋದು ನೋಡಿದ್ರೆ ಏನೋ ವಿಚಿತ್ರ ಅನಿಸ್ತಿದ್ಯಲ್ಲ. ಏನಾಗಿರ್ಬೋದು? ಯಾಕೆ ಹೀಗೆ ಆಡ್ತಿದ್ದಾಳೆ? ಬಾರೇಲಿ, ಇವಳು ಕೊಟ್ಟೇನು ಅಂತ ನೋಡೆ. ನೀನ್ ಡಾಕ್ಟರ್ ತಾನೇ? ನಿತ್ಯ, ಏನಾಯ್ತು? ನಿತ್ಯ ನಿತ್ಯ ಸತ್ಯ ಬಚ್ಚಿಟ್ಟಷ್ಟು ಹೊರಗೆ ಬರಕ್ಕೆ ನೋಡ್ತಿದ್ದೆ. ನಾನೀಗ ಏನೇ ಮಾಡಿದ್ರು, ಎಷ್ಟೇ ಗುಟ್ಟು ಕಾಪಾಡಿಕೊಂಡ್ರು ಮನಸ್ಸಲ್ಲಿರೋ ಭಯನ ಹೇಗೆ ಬಚ್ಚಿಡ್ಲಿ? ಇವತ್ತೆಲ್ಲ ನಾಳೆ ಗೊತ್ತಾಗೋ ಸತ್ಯನ ಹೊಟ್ಟೆ ಒಳಗಿಟ್ಕೊಂಡು ನಾನು ಹೇಗೆ ಆರಾಮಾಗಿರಲಿ? ಅರೆ ಏನೇ ಸುಬ್ಬಿ, ಸೈಲೆಂಟಾಗಿ ಬಂದು ಕೂತ್ಕೊಂಡಿದ್ಯಾ? ಏನಾಯ್ತು? ಅಕ್ಕ, ಎಲ್ಲ ಓಕೆನಾ? ನೀನು ಆರಾಮಾಗಿದ್ಯಾ? ಇದೇನು ಇದಕ್ಕಿದ್ದ ಹಾಗೆ ಈ ಪ್ರಶ್ನೆ? ನನಗೇನಾಗಿದೆ? ಕೊಟ್ಟಿದ್ದನ್ನೆಲ್ಲ ತಿಂದ್ಕೊಂಡು ಗುಂಡ್ಕಲ್ ಥರ ಇದ್ದೀನಲ್ಲ. ಆದರೆ ನನಗೆ ಹಾಗೆ ಅನಿಸ್ತಿಲ್ಲ. ಮತ್ತೇನು ಅನಿಸ್ತಿದೆ? ಸಡನ್ನಾಗೆ ಹೊಟ್ಟೆ ತೊಳಸ್ತಿದೆ ಅಂತ್ಯ, ಸುಸ್ತು ಅಂತ್ಯ. ಈಗಾಗಲೇ 1-2 ಸಲ ಹೀಗೆ ಆಗಿದೆ. ನಾವೇನಾದರೂ ಕೇಳಿದ್ರೆ ನಾನು ಚೆನ್ನಾಗಿದ್ದೀನಿ ಅಂತ ಮಾತು ಮರೆಸ್ತೀಯ. ಪ್ಲೀಸ್ ಕಣೆ ಅಕ್ಕ, ನಿನ್ನ ಹೆಲ್ತು ತುಂಬ ಮುಖ್ಯ. ಏನಾದರೂ ಇದ್ದರೆ ದಯವಿಟ್ಟು ಪ್ಲೀಸ್ ನನ್ನ ಹತ್ರ ಹಂಚ್ಕೊ. ಅದು ನೀನು ಹೀಗೆ ಕೇಳಬೇಕಾ? ಹುಷಾರಿಲ್ಲ ಅಂದರೆ ಹೇಳ್ಕೊಳಕ್ಕೆ ನನಗೇನು? ಅಲ್ಲ, ನನ್ನ ತಂಗಿನೇ ಡಾಕ್ಟ್ರ್ ಅಲ್ವಾ, ಮುಚ್ಚಿಡಕ್ಕೇನಿದೆ ನನಗೆ? ಅಕ್ಕ, ಆದರೂ ನಿನ್ನ ಕಣ್ಣು ನೋಡ್ತಿದ್ರೆ ನೀನೇನೋ ನನ್ನಿಂದ ಮುಚ್ಚಿಡ್ತಿದ್ಯಾ ಅನಿಸ್ತಿದೆ. ನೀನು ಆರಾಮಾಗಿದ್ಯಾ ಅಂತ ಅನಿಸ್ತಿಲ್ಲ. ಒಂದ್ಸಲ ನಿನ್ನ ಕೈ ಕೊಡು, ನಾನೇ ಚೆಕ್ ಮಾಡ್ತೀನಿ. ಅಕ್ಕ, ನಿನ್ನನ್ನೇ ಕೇಳ್ತಿರೋದು ಕಣೆ, ಕೈ ಕೊಡು. ಪದೇ ಪದೇ ಚೆಕ್ ಮಾಡೋಂಥದ್ದು ಏನೇ ಆಗಿದೆ ನನಗೆ? ಕರ್ಣ ಆಲ್ರೆಡಿ 1 ಸಲ ಅಲ್ಲ 2 ಸಲ ಚೆಕ್ ಮಾಡಿ ಬೇಕಾದಷ್ಟು ಟ್ಯಾಬ್ಲೆಟ್ಸ್ ತಂದು ಕೊಟ್ಟಿದ್ದಾರೆ. ಅವರಷ್ಟೆಲ್ಲ ಮಾಡಿದ್ಮೇಲೂ ಈಗ ನಿನ್ನ ಹತ್ರ ಚೆಕಪ್ ಮಾಡಿಸ್ಕೊಂಡ್ರೆ ಅವ್ರ ಮೇಲೆ ನಂಬಿಕೆ ಇಲ್ದಂಗೆ ಆಗಲ್ವಾ? ಏನೂ ಬೇಕಾಗಿಲ್ಲ, ಹೋಗು. ಅಲ್ಲ ಕಣೆ ಅಕ್ಕ. ಅಲ್ಲಾಗಿಲ್ಲ, ಏನೂ ಇಲ್ಲ. ನೀನು ಸುಮ್ಮನೆ ಇರ್ತೀಯಾ? ನನ್ನ ಬಗ್ಗೆ ಇಷ್ಟೆಲ್ಲ ಯೋಚನೆ ಮಾಡೋಳು, ನಿನ್ನ ಬಗ್ಗೆ ಯಾಕೆ ಯೋಚನೆ ಮಾಡ್ತಿಲ್ಲ? ನಾನು ಆರಾಮಾಗಿದ್ದೀನಿ. ಈಗ ನಿನ್ನ ಮಾತು ಕೇಳೋದಕ್ಕೆ ರೆಡಿ ಇದ್ದೀನಿ. ಹೇಳಿ, ನಿನ್ನ ಹುಡುಗನ ಬಗ್ಗೆ ಎಲ್ಲ ಡೀಟೇಲ್ಸ್ ಹೇಳಿ. ನೋಡು, ನಿನ್ನ ಹುಡುಗನ ಬಗ್ಗೆ ಕೇಳಿದ ತಕ್ಷಣ ಕಣ್ಣು ಎಲ್ಲೆಲ್ಲೋ ಹೋಗ್ಬಿಡುತ್ತೆ. ಯಾಕೆ ಹೀಗೆ? ಹೇಳ್ಬಿಟ್ರೆ ಏನಾಗ್ಬಿಡುತ್ತೆ ಅಂತ ಎಷ್ಟು ದಿನದಿಂದ ಕೇಳ್ತಾ ಇದ್ದೀನಿ. ಹೀಗೆ ಸತಾಯಿಸ್ತಾ ಇದೆಯಾ ನನ್ನ? ಅಕ್ಕ, ಇದು ಮೋಸ ಕಣೆ. ನಾನು ಟೆಸ್ಟ್ ಮಾಡ್ತೀನಿ ಅಂದರೆ ಬಿಡಲ್ಲ, ಆದರೆ ವಿಚಾರನ ಹೇಗೆ ಬದಲಾಯಿಸ್ತಿದ್ಯಾ ನೋಡು. ಹಲೋ, ವಿಷಯ ಬದಲಾಯಿಸ್ತಾ ಇರೋದು ನಾನಲ್ಲಮ್ಮ, ನೀನು. ಮೊನ್ನೆ ಕೇಳಿದಾಗ ಕರ್ಣಂಗೆಲ್ಲ ಗೊತ್ತು ಅಂತ ದೊಡ್ಡದಾಗಿ ಹೇಳಿ ಮಾತನ್ನ ಅರ್ಧಕ್ಕೆ ನಿಲ್ಲಿಸಿ ಹೋದೋಳು ನೀನು ತಾನೆ. ನಿಜ ಹೇಳು ನಿಧಿ, ಕರ್ಣಂಗೆ ನಿನ್ನ ಹುಡುಗನ ಬಗ್ಗೆ ಎಲ್ಲ ಗೊತ್ತಾ, ಅಥವಾ ಸುಮ್ಮನೆ ಸುಳ್ಳು ಹೇಳ್ತಿದ್ಯಾ ನೀನು? ಅಕ್ಕ ನೋಡು, ನೀನೇನಾದರೂ ಅಂದ್ಕೋ, ನೀನು ಆರಾಮಾಗಿಲ್ಲ ಅಂದರೂ ನನ್ನ ಹತ್ರ ಏನೂ ಹೇಳ್ಕೊಳ್ತಿಲ್ಲ ಅಂದಮೇಲೆ ನಾನು ಯಾಕೆ ನಿನ್ನ ಹತ್ರ ಎಲ್ಲ ಹೇಳ್ಕೋಬೇಕು? ನಾನು ಏನೂ ಹೇಳಲ್ಲ ಬಿಡು. ಏಯ್ ನಿಧಿ, ನಿಧಿ, ಏನಾಗಿದೆ ಇವಳಿಗೆ? ಅಲ್ಲ,
ನಾನು ಟೆಸ್ಟ್ ಮಾಡೋಕೆ ಬಿಟ್ಟಿಲ್ಲ ಅಂತ ಇಷ್ಟೆಲ್ಲ ಸಿಟ್ಟು ಮಾಡ್ಕೊಂಡ್ಲಾ? ಈಗ ಆಡ್ತಿರ್ಲಿಲ್ವಲ್ಲ ಇವಳು? ಅಥವಾ ನಾನು ಭಯ ಪಟ್ಟಂಗೆ ಇವಳು ಲವ್ ವಿಷಯದಲ್ಲಿ ಏನಾದರೂ ಆಗೋಗಿದ್ಯಾ? ನನ್ನ ತಂಗಿ ಆಯ್ಕೆ ನನ್ನ ಥರನೇ ತಪ್ಪಾಗೋಯ್ತಾ? ಅಯ್ಯೋ, ಏನಾಗ್ತಿದ್ಯಪ್ಪ ದೇವ್ರೆ. ಅಜ್ಜಿ, ಏನಾಯ್ತು? ಯಾಕೆ ಅಲ್ಲೇ ನಿಂತಿದ್ಯಾ? ಅರವತ್ತಕ್ಕೆ ಅರಳು ಮರಳು ಅಂತಾರೆ. ನನ್ನ ಜೀವನದಲ್ಲಿ ಅದಾಗೋಯ್ತು ಬಿಡು. ಆದರೆ ನಾನು ನಿನ್ನ ಜೊತೆ ಏನೇ ಮಾತಾಡಿದ್ರು, ನಾನು ನಿನ್ನನ್ನು ಏನೇ ಕೇಳಿದ್ರು ನೀನು ನನ್ನ ಹಾಗೆ ನೋಡ್ತೀಯಲ್ವಾ? ಶಾಂತಿ ಬೇಬಿ, ನಿನ್ನನ್ನು ಯಾವತ್ತಾದರೂ ಆ ರೀತಿ ನೋಡಿದನ ಹೇಳು? ಆವಾಗಲೇ ಹಾಗೆ ನೋಡಿಲ್ಲ ಅಂದಮೇಲೆ ಇವಾಗ ಹಾಗೆ ನೋಡ್ತೀನ ಹೇಳು? ಯಾಕೆ ಈ ಅನುಮಾನ? ಬೇಡ್ದಿರೋ ಮಾತೇನಾದರೂ ಕಿವಿಗೆ ಬಿತ್ತಾ? ಯಾರ್ದೋ ಮಾತು ಕಿವಿಗೆ ಬಿದ್ದರೆ ನಮಗೆ ಬೇಡದೇ ಇರೋ ವಿಷಯ ಅಂತ ಬಿಟ್ಬಿಡ್ಬೋದು. ಆದರೆ ನಮ್ಮವರೇ ನಮಗೆ ಹೇಳಬೇಕಾದ ಮಾತನ್ನ ಹೇಳಲಿಲ್ಲ ಅಂದರೆ ಅವ್ರ ಕಣ್ಣಲ್ಲಿ ನಾವು ಬೇಡದೇ ಇರೋರ ಹಾಗೆ ಆಗ್ಬಿಡ್ತೀವಲ್ವಾ? ಅಜ್ಜಿ, ನೀನು ಯಾವ ವಿಚಾರದ ಬಗ್ಗೆ ಮಾತಾಡ್ತಿದ್ಯಾ? ಪ್ಲೀಸ್ ಅಜ್ಜಿ, ನೀನು ಹೀಗೆ ಸುತ್ತಿ ಬಳಸಿ ಮಾತಾಡಬೇಡ. ನಾನು ನೇರವಾಗಿ ಕೇಳಿದ್ರೆ ನೀನು ನೇರವಾಗೇ ಉತ್ತರ ಕೊಡ್ತೀಯ. ಹಾಗಾದರೆ ಅದೇನು ವಿಷಯ ಅಂತ ಮೊದಲು ಹೇಳು. ನೀನು ಇಷ್ಟಪಡ್ತಾ ಇರೋ ಹುಡುಗ ಯಾರು? ಯಾಕೆ ನನಗೆ ಆ ಹುಡುಗನ ಬಗ್ಗೆ ಏನೂ ಹೇಳಿಲ್ಲ? ನನ್ನ ಹತ್ರ ಮುಚ್ಚಿಡೋ ಅಂಥ ವಿಷಯ ಏನಿತ್ತು? ಹೇಳು, ಯಾರವನು? ಏನು ಮಾಡ್ಕೊಂಡಿದ್ದಾನೆ? ಅಜ್ಜಿ ಪ್ಲೀಸ್, ಇವಾಗ ನನಗೆ ಆ ವಿಚಾರದ ಬಗ್ಗೆ ಮಾತಾಡೋದಕ್ಕೆ ಇಷ್ಟ ಇಲ್ಲ. ಯಾಕೆ? ನೇರವಾಗಿ ಕೇಳ್ತಾ ಇದ್ದೀನಿ ತಾನೆ. ಇಷ್ಟಪಟ್ಟಿರೋ ಹುಡುಗನ ಬಗ್ಗೆ ಮಾತಾಡೋಕ್ಕೆ ನಿನಗಿಷ್ಟ ಇಲ್ಲ ಅಂತಂದರೆ ಏನೇ ಅರ್ಥ? ಅಜ್ಜಿ ಪ್ಲೀಸ್, ನೀನು ಹಠ ಮಾಡಬೇಡ, ಸುಮ್ಮನೆ ಇರು. ನಾನು ಬೇರೆ ಏನೋ ಕೆಲಸ ಮಾಡಬೇಕು. ಹಠ ಮಾಡ್ತಾ ಇರೋದು ನೀನು, ನಾನಲ್ಲ. ಮನ್ಸಲ್ಲಿ ಯಾರೋ ಇದ್ದಾರೆ ಅಂತ ಗೊತ್ತಾದ್ಮೇಲೂ ನನ್ನ ಹತ್ರ ಏನು ಹೇಳಿದೆ ಮೊಂಡಾಟ ಮಾಡೋಕ್ಕೆ ನೀನೇನು ಚಿಕ್ಕ ಮಗುನಾ? ನೋಡು ನಿಧಿ, 7ನೇ ಮನೇಲಿರೋ ಶನಿ ನಮ್ಮ ಹೆಗ್ಲೇರಿದ್ರೆ ಹಗಲು ರಾತ್ರಿ ಕಾಡ್ತಾನೆ ಅಂತಾರೆ. ನಮ್ಮ ಗ್ರಹಚಾರದಲ್ಲಿ ಏನು ಕಾದಿದೆಯೋ ನನಗೆ ಗೊತ್ತಿಲ್ಲ. ನಮ್ಮ ಕಣ್ಮುಂದೆನೇ ಆಗಬಾರ್ದೆಲ್ಲ ಆಗೋಗಿದೆ. ಇನ್ನೂ ಏನೇನು ಕಾದಿದೆಯೋ ಯಾರು ಗೊತ್ತು. ಇವಾಗ ಆಗಿರೋದೇ ಸಾಕು, ದಯವಿಟ್ಟು ಅರ್ಥ ಮಾಡ್ಕೊ. ನೋಡು, ನನ್ನ ಮೊಮ್ಮಗಳು ನನ್ನ ಪ್ರಶ್ನೆಗೆ ಉತ್ತರ ಕೊಡದೆ ಹಾಗೆ ನಿಂತಿದ್ದಾಳೆ ಅಂದರೆ ನನ್ನ ಪ್ರಶ್ನೆಗೆ ಅವಳ ಹತ್ರ ಉತ್ತರ ಇಲ್ಲ ಅಂತಾನೆ ನಾನು ಅಂದ್ಕೊಳ್ಳೋದು. ಅದಕ್ಕೆ ನಿನ್ನೊಂದು ಮಾತು ಕೇಳ್ತೀನಿ, ಒಪ್ಕೆನಾ ಅಂತ ಹೇಳು. ನಾನು ತೋರಿಸಿದ ಹುಡುಗನ್ನ ನೀನು ಮದುವೆ ಆಗ್ತೀಯಾ? ನನ್ನ ಮೊಮ್ಮಗಳ ಜೀವನ ಚೆನ್ನಾಗಿರ್ಬೇಕು ಅನ್ನೋದೇ ನನ್ನ ಆಸೆ ಕಣೆ.